ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೂಲಾಧಾರಗಳ ಬಗ್ಗೆ ಈಗಾಗಲೇ ನಿಮಗೆ 2 ಕ್ಲಾಸ್ನಲ್ಲಿ ಹೇಳೇನಿ. ಇವತ್ತು ನಾನು ಅದರ ಮುಂದುವರೆದ ಭಾಗ ಹೇಳಬೇಕು. ಇವತ್ತಿನ ಈ ಕ್ಲಾಸ್ನಲ್ಲಿ ನಾನು ಹೇಳಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ, ಉಳಿದ ಮೂಲಾಧಾರಗಳಲ್ಲಿ ಅದರಲ್ಲೂ ಪ್ರಾಕ್ತನ ಶಾಸ್ತ್ರದ ಮೂಲಾಧಾರಗಳು, ಆರ್ಕಿಯಾಲಜಿಕಲ್ ಸೋರ್ಸಸ್ ಅನ್ನುವಂತಹ ಒಂದು ಇದರೊಳಗೆ ನ್ಯೂಮಿಸ್ಮ್ಯಾಟಿಕ್ಸ್ ಆಮೇಲೆ ಎಕ್ಸ್ಕವೇಷನ್ ಎರಡನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನ್ಯೂಮಿಸ್ಮ್ಯಾಟಿಕ್ಸ್ ನಾಣ್ಯಶಾಸ್ತ್ರ, ನಾಣ್ಯಗಳ ರಚನೆ, ಅವುಗಳ ವೈಜ್ಞಾನಿಕ ಅಧ್ಯಯನವನ್ನು ಅಭ್ಯಸಿಸುವಂತಹ ಶಾಸ್ತ್ರ ನಾಣ್ಯಶಾಸ್ತ್ರ ಅಂತ ಅನಿಸ್ಕೊತದೆ. ಐತಿಹಾಸಿಕವಾಗಿ ಇದನ್ನು ಒಂದು ಪ್ರತ್ಯೇಕ ವಿಭಾಗವನ್ನಾಗಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇತ್ತು. ಯಾಕಂದರೆ ಪ್ರಾಕ್ತನ ಶಾಸ್ತ್ರದ ಮೂಲಾಧಾರಗಳಲ್ಲಿ ಸ್ಮಾರಕಗಳನ್ನು ನಾವು ಹೇಗಾದರೂ ಇದನ್ನು ಮಾಡ್ಬೋದು, ಆದರೆ ಎಕ್ಸ್ಕವೇಷನ್ ಆಮೇಲೆ ನ್ಯೂಮಿಸ್ಮ್ಯಾಟಿಕ್ಸ್ ಎರಡೂ ಸೂಕ್ಷ್ಮತೆಯನ್ನು ಬಯಸ್ತವೆ. ಯಾವುದೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಡೀ ಇತಿಹಾಸದ ಅರ್ಥನೇ ಬೇರೆ ಆಗುವಂತಹ ಸಾಧ್ಯತೆ ಇಲ್ಲಿರ್ತದೆ. ಹೀಗಾಗಿ ನಾಣ್ಯಗಳನ್ನು ಅಧ್ಯಯನ ಮಾಡೋದು ಬಹಳಷ್ಟು ವೈಜ್ಞಾನಿಕವಾಗಿರುವಂಥದ್ದು. ಅದಕ್ಕಾಗಿ ಅದನ್ನೇ ಒಂದು ಪ್ರತ್ಯೇಕ ವಿಭಾಗವನ್ನಾಗಿ ಮಾಡಿದರು. ಹಾಗಾದರೆ ಐತಿಹಾಸಿಕ ನಾಣ್ಯಗಳು ಭಾರತದಲ್ಲಿ ಮುಖ್ಯವಾಗಿ ನಾವು ನೋಡ್ಲಿಕ್ಕಂದರೆ ಬಹುತೇಕ ವೇದಗಳಕ್ಕಿಂತ ಮುಂಚೆ ಈ ಸಿಂಧು ನಾಗರಿಕತೆಯ ಕಾಲದಲ್ಲಿ ಇದ್ದಂತಹ ಈ ಸೀಲ್ಸ್ ಮುದ್ರೆಗಳು, ಅವುಗಳನ್ನು ನಾವು ನೋಡಿದಾಗ ಬಹುತೇಕ ಆ ಮುದ್ರೆಗಳು ವ್ಯಾಪಾರಿ ದೃಷ್ಟಿಕೋನದಿಂದನೇ ಉಪಯೋಗ ಆಗ್ತಾ ಇದ್ದು ಅಂಥೇಳಿ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ. ಯಾಕಂದರೆ ಭಾರತದ ಮುದ್ರೆಗಳು, ಸಿಂಧು ನಾಗರಿಕತೆಯ ಮುದ್ರೆಗಳು ಮೆಸೊಪೊಟೋಮಿಯಾ ಮತ್ತಿತರ ಪ್ರದೇಶಗಳಲ್ಲಿ, ಚೀನಾ, ಮೆಸೊಪೊಟೋಮಿಯಾ, ಈಜಿಪ್ಟ್ ಸಮಕಾಲೀನ ನಾಗರಿಕತೆಗಳ ಪ್ರದೇಶಗಳಲ್ಲಿ ನಮಗೆ ಉತ್ಖನನದಲ್ಲಿ ಸಿಕ್ಕಿರೋದನ್ನು ನೋಡಿದರೆ, ಮತ್ತು ಅಲ್ಲಿನ ಒಂದಿಷ್ಟು ಮುದ್ರೆಗಳು ನಮ್ಮಲ್ಲಿ ಸಿಕ್ಕಿರೋದನ್ನು ನೋಡಿದರೆ ಬಹುತೇಕ ಅವು ನಾಣ್ಯಗಳ ಥರನೇ ಉಪಯೋಗಿಸಲ್ಪಡ್ತಿದ್ದು ಅಂತಾರೆ. ಕೆಲವೊಂದಿಷ್ಟು ಇತಿಹಾಸಕಾರರು ಅವು ವ್ಯಾಪಾರಿಗಳ ವೈಯಕ್ತಿಕ ಐಡೆಂಟಿಫಿಕೇಷನ್, ಗುರುತಿನ ಮುದ್ರೆಗಳಾಗಿದ್ದು ಅಂತಲೂ ಹೇಳ್ತಾರೆ. ಈ ಒಂದು ಇದನ್ನು ನೋಡಿದಾಗ ಏನನ್ನಿಸ್ತದೆ ಅಂದರೆ, ಈ ಮುದ್ರೆಗಳು ಬಹುತೇಕ ವೈಯಕ್ತಿಕ ಗುರುತಿನ ಒಂದು ಸಾಧನಗಳಾಗಿದ್ದು ಅಥವಾ ನಾಣ್ಯಗಳಾಗಿದ್ದು ಅನ್ನೋದ್ರ ಬಗ್ಗೆ ಇವತ್ತಿಗೂ ಒಂದಿಷ್ಟು ಕಾಂಟ್ರವರ್ಸಿ, ವಿವಾದ ಇರೋದಂತೂ ಸತ್ಯ. ಬಟ್ ಅವುಗಳ ಮೂಲ ಸ್ವರೂಪ ಅಂದರೆ ನಾಣ್ಯಗಳ ಮೂಲ ಸ್ವರೂಪವನ್ನು ಎಲ್ಲೋ ಒಂದು ಕಡೆ ಅಲ್ಲಿ ನಾವು ಹುಡುಕ್ಬೋದೇನೋ. ಇನ್ನು ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ಬಂದಾಗ ಅಧಿಕೃತವಾಗಿ ನಾಣ್ಯಗಳನ್ನು ಭಾರತದಲ್ಲಿ ಯಾವಾಗಿಂದ ನೋಡ್ಲಿಕ್ಕೆ ಸಾಧ್ಯದ? ವೇದದಲ್ಲಿ, ಮುಖ್ಯವಾಗಿ ಋಗ್ವೇದದಲ್ಲಿ ನಿಷ್ಕ ಅನ್ನುವಂತಹ ಒಂದು ಪದ ಬರ್ತದೆ. ಈ ನಿಷ್ಕ ಅನ್ನುವಂಥ ಪದ ಏನು ಹೇಳ್ತದಂದರೆ, ನಾಣ್ಯಗಳ ರೀತಿಯಲ್ಲಿನೇ ಅದನ್ನು ಚಲಾವಣೆ ಮಾಡ್ತಿದ್ರು ಅಂತ. ಕೆಲವೊಂದಿಷ್ಟು ಇತಿಹಾಸಕಾರರು ನಿಷ್ಕ ಅನ್ನೋದು ನಾಣ್ಯ ಅಲ್ಲ ಅಂತಾರೆ, ಆದರೆ ಕೆಲವೊಂದಿಷ್ಟು ಇತಿಹಾಸಕಾರರು ಅದು ಬಂಗಾರದ ನಾಣ್ಯ ಆಗಿತ್ತು ಅಂತಲೇ ಹೇಳ್ತಾರೆ. ಆದರೆ ಅದೊಂದು ಮಾಧ್ಯಮ ಆಗಿತ್ತು, ವ್ಯಾಪಾರಿ ಮಾಧ್ಯಮ, ವಿನಿಮಯದ ಮಾಧ್ಯಮ ಆಗಿತ್ತು ಅನ್ನೋದಂತೂ ಸತ್ಯ. ಹೀಗಾಗಿ ನಿಷ್ಕದ ಬಗ್ಗೆ ಒಂದಿಷ್ಟು ಸಮಸ್ಯೆಗಳು ಅಥವಾ ಒಂದಿಷ್ಟು ವಿವಾದಗಳು ಇರೋದನ್ನು ನಾವು ನೋಡ್ತೀವಿ. ಇನ್ನು ಪುರಾಣದಲ್ಲಿ ಕರ್ಷಾಪಣ ಅನ್ನುವಂತಹ ಒಂದು ಹೆಸರು ಬರ್ತದೆ. ಈ ಕರ್ಷಾಪಣ ಅಧಿಕೃತವಾಗಿ ನಾಣ್ಯ ಆಗಿತ್ತು ಅಂತ ಹೇಳಲಾಗ್ತದೆ. ಕ್ರಿಸ್ತಪೂರ್ವ 7ನೇ ಶತಮಾನದ ಅವಧಿ ಅಂತ ಹೇಳ್ಬೋದು. ಈ ಅವಧಿಯಲ್ಲಿ ಒಂದು ಲಾಂಛನ ಅಥವಾ ಮುದ್ರೆ ಹಾಕಿದಂತಹ ಒಂದು ಸೀಲ್ ಮಾಡಿದಂತಹ ಒಂದು ನಾಣ್ಯಗಳ ಬಗ್ಗೆ ಉಲ್ಲೇಖ ಬರ್ತದೆ. ಪ್ರಾರಂಭದಲ್ಲಿ ಒಂದಿಷ್ಟು ಇತಿಹಾಸಕಾರರು ಏನು ಹೇಳಿದ್ರು ಅಂದರೆ, ಅವು ವ್ಯಾಪಾರಿಗಳ ವೈಯಕ್ತಿಕ ನಾಣ್ಯಗಳಾಗಿದ್ದು, ಖಾಸಗಿ ನಾಣ್ಯಗಳಾಗಿದ್ದು ಅಂತ ಹೇಳಿದರು. ಆದರೆ ಇತ್ತೀಚಿನ ಸಂಶೋಧನೆಗಳು ಅವು ಅಧಿಕೃತವಾಗಿರುವಂಥ ನಾಣ್ಯಗಳೇ, ಸರ್ಕಾರದಿಂದ ಅಥವಾ ಆಗಿನ ರಾಜಪ್ರಭುತ್ವದಿಂದ ಹೊರಡಿಸಿದಂಥ ನಾಣ್ಯಗಳೇ ಅಂತ ಹೇಳ್ತಾರೆ. ಹೀಗಾಗಿ ಈ ನಾಣ್ಯಗಳು ಭಾರತದ ಅಧಿಕೃತ ನಾಣ್ಯಗಳು ಅಂತಲೇ ಹೇಳಬೇಕು. ಆದರೆ ಭಾರತದಲ್ಲಿ ವೈಜ್ಞಾನಿಕ ತಳಹದಿಯ ಮೇಲೆ ನಾಣ್ಯಗಳನ್ನು ಮೊಟ್ಟ ಮೊದಲು ಮುದ್ರಿಸಿದ್ದು ಯಾರಪ್ಪ ಅಂದರೆ ಅದು ಕುಶಾನ. ಗ್ರೀಕರ ಪ್ರಭಾವಕ್ಕೆ ಒಳಗಾಗಿದ್ರೂ ಕುಶಾನರ ನಾಣ್ಯಗಳು ಬಹಳಷ್ಟು ಪರಿಷ್ಕೃತ ಮತ್ತು ವೈಜ್ಞಾನಿಕ ನಾಣ್ಯಗಳು ಅನ್ನೋದಕ್ಕೆ ಯಾವ ಸಂಶಯನೂ ಇಲ್ಲ. ಹೀಗಾಗಿ ಈ ನಾಣ್ಯಗಳು ಬಹಳ ಮಹತ್ವದ ಒಂದು ದಾಖಲೆ ಅಂತ ಹೇಳ್ಬೋದು ಭಾರತದ ಇತಿಹಾಸದ ಮಟ್ಟಿಗೆ. ಯಾಕಂದರೆ ಪ್ರಪ್ರಥಮವಾಗಿ ವೈಜ್ಞಾನಿಕ ತಳಹದಿಯ ಮೇಲೆ ನಾಣ್ಯಗಳನ್ನು ಬಹಳಷ್ಟು ಸುಧಾರಿತ ನಾಣ್ಯಗಳನ್ನು ಅವರು ಮುದ್ರಿಸ್ತಾರೆ ಆ ಸಂದರ್ಭದೊಳಗೆ. ಅದೇ ರೀತಿ ಗ್ರೀಕರು
ಸ್ಥೇತರ್ ಮತ್ತು ದಿನಾರ್ ಅನ್ನುವಂತಹ ನಾಣ್ಯಗಳನ್ನು ವಾಯವ್ಯ ಭಾರತದಲ್ಲಿ ಮುದ್ರಿಸಿದ್ರು. ಇವತ್ತಿಗೂ ಇತ್ತೀಚೆಗೆ ಆ ನಾಣ್ಯಗಳು ಸಿಕ್ಕಿರೋದನ್ನು ನಾವು ನೋಡ್ತೀವಿ. ಆಮೇಲೆ ಇದಲ್ಲದೆ ಬೇರೆ ಬೇರೆ ರಾಜರು ಬೇರೆ ಬೇರೆ ನಾಣ್ಯಗಳನ್ನು ಮುದ್ರಿಸಿದರು. ಮುಖ್ಯವಾಗಿ ಬಂಗಾರದ ಅಥವಾ ಚಿನ್ನದ ನಾಣ್ಯಗಳು ಅಂತ ಬಂದಾಗ ಭಾರತದಲ್ಲಿ ನಿಷ್ಕ, ಕರ್ಷಾಪಣ, ಗದ್ಯಾಣ, ಪದ್ಮಟಂಕ, ಪದ್ಮ, ದಿನಾರ್, ಪಗೋಡ ಈ ಎಲ್ಲ ಹೆಸರಿನ ನಾಣ್ಯಗಳು ಬೇರೆ ಬೇರೆ ರಾಜರು ಮುದ್ರಿಸ್ತಾರೆ. ಇವೆಲ್ಲ ನಾಣ್ಯಗಳು ಇತಿಹಾಸವನ್ನು ತಿಳಿಯಲಿಕ್ಕೆ ನಮಗೆ ಬಹಳಷ್ಟು ಮಹತ್ವದ ಮೂಲಾಧಾರಗಳು ಅಂತ ಹೇಳಲಾಗ್ತದೆ. ಹಾಗಾದರೆ ನಾಣ್ಯಗಳ ಐತಿಹಾಸಿಕ ಮಹತ್ವ ಏನು? ಯಾಕೆ ನಾಣ್ಯಗಳಿಂದ ನಾವು ಇತಿಹಾಸದಲ್ಲಿ ಏನನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಅಂತ ನೋಡಿದಾಗ ಮೊಟ್ಟ ಮೊದಲನೇದು ಅಂಶ ಯಾವುದಪ್ಪ ಅಂದರೆ ಆ ಕಾಲದ ಆರ್ಥಿಕ ಸ್ಥಿತಿಗತಿಯನ್ನು ನಾಣ್ಯಗಳ ಮೂಲಕನೇ ನಮಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು. ಎರಡನೇದಾಗಿ ಆ ನಾಣ್ಯಗಳು ರಾಜರ ಕಾಲಮಾನವನ್ನು ತಿಳಿಸ್ತವೆ. ಮೂರನೇದಾಗಿ ನಾಣ್ಯಗಳಲ್ಲಿ ಬಿರುದುಗಳನ್ನು ರಾಜರು ಹಾಕ್ತಾಯಿದ್ರು. ಅದು ಸಹ ನಾಣ್ಯಗಳಿಂದ ರಾಜರ ಬಿರುದುಗಳು ನಮಗೆ ತಿಳಿದು ಬರ್ತವೆ. ರಾಜರ ಧಾರ್ಮಿಕ ನಂಬಿಕೆ ನಾಣ್ಯಗಳಲ್ಲಿ ವ್ಯಕ್ತ ಆಗ್ತಾಯಿತ್ತು ಬಹಳಷ್ಟು ಸಲ. ಯಾಕಂದರೆ ಮುಖ್ಯವಾಗಿ ಹೇಳಬೇಕು ಅಂದರೆ ಶೈವರಾಜರು ತ್ರಿಶೂಲವನ್ನು, ನಂದಿಯನ್ನು, ಆಮೇಲೆ ಶಿವ ಅಥವಾ ಪಾರ್ವತಿಯರ ಚಿತ್ರಗಳನ್ನು, ಗಣಪತಿ, ಸ್ಕಂದರ ಚಿತ್ರಗಳನ್ನು ಮುದ್ರಿಸ್ತಾ ಇದ್ದರು. ಅವು ಮೇಲೆ ಗುಪ್ತರ ಕಾಲದಲ್ಲಿ ಬಹುತೇಕ ನಾಣ್ಯಗಳಲ್ಲಿ ವೈಷ್ಣವ ದೇವರುಗಳ ಒಂದು ಚಿತ್ರಣ ನಮಗೆ ಸಿಗ್ತದೆ. ಲಕ್ಷ್ಮಿಯನ್ನು, ಆಮೇಲೆ ನಾರಾಯಣನನ್ನು, ವಿಷ್ಣುವನ್ನು, ಗದೆ, ಶಂಖ, ಚಕ್ರ ಇವುಗಳ ಒಂದು ಮುದ್ರಣ, ಸೂರ್ಯ ಚಂದ್ರರ ಒಂದು ಮುದ್ರಣ ನಮಗೆ ನೋಡಲಿಕ್ಕೆ ಸಿಗ್ತದೆ. ಆಮೇಲೆ ಸಂಸ್ಕೃತದ ಒಂದು ದೇವನಾಗರಿ ಲಿಪಿಯಲ್ಲಿ ಬರೆದಂತಹ ಕೆಲವೊಂದಿಷ್ಟು ಬಿರುದುಗಳು ಇವೆಲ್ಲನೂ ನಮಗೆ ಆ ಕಾಲದಲ್ಲಿ ಸಿಗ್ತವೆ. ಆಮೇಲೆ ಇನ್ನೊಂದು ನಾವು ನೋಡಿದಾಗ ಸಮುದ್ರಗುಪ್ತನ ನಾಣ್ಯಗಳಲ್ಲಿ ಹಡಗಿನ ಚಿತ್ರ ಇರೋದು. ಆತ ವಿದೇಶಿಗಳ ಜೊತೆ ವ್ಯಾಪಾರಿ ಸಂಪರ್ಕವನ್ನು ಇಟ್ಕೊಂಡಿದ್ದ ಅನ್ನೋದು ಸ್ಪಷ್ಟ ಆಗ್ತದೆ. ಅದೇ ರೀತಿ ಸಮುದ್ರಗುಪ್ತನ ನಾಣ್ಯದಲ್ಲಿ ಒಂದು ನಾಣ್ಯದಲ್ಲಿ ಆತ ವೀಣೆಯನ್ನು ಬಾರಿಸ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ನೋಡ್ತೇವೆ. ಇದು ಆತನ ಸಂಗೀತ ಜ್ಞಾನವನ್ನು ತಿಳಿಸ್ತದೆ. ಹೀಗಾಗಿ ನಾಣ್ಯಗಳು ಬಹಳಷ್ಟು ಕಡೆ ನಾಣ್ಯಗಳು ಐತಿಹಾಸಿಕವಾಗಿ ಬಹಳ ಮಹತ್ವದ ಒಂದು ದಾಖಲೆಯನ್ನು ಒದಗಿಸ್ತಾವೆ. ನಾನು ಒಂದು ಮಾತು ಹೇಳಿದೆ, ಆರ್ಥಿಕ ಸ್ಥಿತಿಗತಿ ತಿಳಿದು ಬರ್ತದೆ ಅಂತ. ಪ್ರಾರಂಭಿಕ ಗುಪ್ತರ ನಾಣ್ಯಗಳು ಶುದ್ಧ ಚಿನ್ನದ ನಾಣ್ಯಗಳಾಗಿತ್ತು. ಅದರ ನಂತರ ಅಂದರೆ ಹೆಚ್ಚು ಕಡಿಮೆ ಕುಮಾರಗುಪ್ತ, ಸ್ಕಂದಗುಪ್ತ ಇವರ ಕಾಲದಲ್ಲಿ ಹೂಣರ ದಾಳಿಗಳು ಪ್ರಾರಂಭ ಆಗ್ತವೆ. ಈ ಹೂಣರ ದಾಳಿಗಳಿಂದ ಗುಪ್ತರ ಒಂದು ಆರ್ಥಿಕ ಸ್ಥಿತಿಗತಿ ಎಲ್ಲೋ ಒಂದಿಷ್ಟು ಡಿಸ್ಟರ್ಬ್ ಆಯಿತು ಅಂತ ನಾವು ಅನ್ಕೋಬಹುದು. ಅದಕ್ಕಾಗಿಯೇ ಯಾಕೆ ಈ ಮಾತನ್ನು ಇತಿಹಾಸಕಾರರು ಹೇಳ್ತಾರಂದರೆ ನಂತರದ ನಾಣ್ಯಗಳು ಅಂದರೆ ಕುಮಾರಗುಪ್ತ ಮತ್ತು ಸ್ಕಂದಗುಪ್ತರ ಮತ್ತು ಅವರ ನಂತರದ ನಾಣ್ಯಗಳು ಸಮ್ಮಿಶ್ರ ಚಿನ್ನದ ನಾಣ್ಯಗಳಾಗಿದ್ರೂ ಸಹ ಕೆಲವೊಂದಿಷ್ಟು ಲೋಹಗಳನ್ನು ಮಿಶ್ರ ಮಾಡಿ ನಾಣ್ಯಗಳನ್ನು ಹೊರತಂದಿರೋದು ಅವರ ಆರ್ಥಿಕ ಸ್ಥಿತಿಗತಿ ಒಂದಿಷ್ಟು ಮಟ್ಟಿಗೆ ಅವರ ಆರ್ಥಿಕ ಸ್ಥಿತಿ ಕುಸಿದಿತ್ತು ಅನ್ನೋದನ್ನು ಈ ಮೂಲಕ ನಾವು ನೋಡಬಹುದು. ಆಮೇಲೆ ವಿಜಯನಗರ ಕಾಲದ ನಾಣ್ಯಗಳನ್ನು ನಾವು ನೋಡಿದಾಗ ಅತಿ ಹೆಚ್ಚು ನಾಣ್ಯಗಳು ಸಿಕ್ಕಿರೋದೇ ವಿಜಯನಗರ ಕಾಲದಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನದ ನಾಣ್ಯಗಳು ಸಿಕ್ಕಿರೋದು ವಿಜಯನಗರ ಕಾಲದಲ್ಲಿ. ಈ ಚಿನ್ನದ ನಾಣ್ಯಗಳು ಸ್ಪಷ್ಟಪಡಿಸ್ತವೆ ವಿಜಯನಗರ ಕಾಲ ಸುವರ್ಣ ಯುಗ ಆಗಿತ್ತು ಅಂತ. ಹೀಗಾಗಿ ಆಮೇಲೆ ಬಹಳಷ್ಟು ಹೇರಳ ಪ್ರಮಾಣದಲ್ಲಿ ಅಲ್ಲಿ ಚಿನ್ನದ ನಾಣ್ಯಗಳು ಸಿಗೋದು ಆ ಕಾಲದ ಸಮೃದ್ಧಿಯನ್ನು ತಿಳಿಸ್ತದೆ. ಇವೆಲ್ಲ ನಾಣ್ಯದ ಐತಿಹಾಸಿಕ ಮಹತ್ವಗಳು. ಇನ್ನು ಉತ್ಖನನದ ಬಗ್ಗೆ ನಾವು ಹೇಳಬೇಕು. ಎಕ್ಸ್ಕವೇಷನ್, ಉತ್ಖನನ ಬಹಳ ವೈಜ್ಞಾನಿಕವಾಗಿರುವಂತಹ ವಿಧಾನವನ್ನು ಅನುಸರಿಸಿ ಉತ್ಖನನವನ್ನು ಮಾಡಲಾಗ್ತದೆ. ಯಾವ ಪ್ರಮಾಣದಲ್ಲಿ ಇದನ್ನು ಮಾಡ್ತಾರಂದರೆ ಮಣ್ಣು ಭೂಮಿಯ ಮೇಲೆ ಬೀಳುವಂತಹ ಒಂದು ಪ್ರಮಾಣವನ್ನು ಅನುಸರಿಸಿ, ಆ ಒಂದು ಅಳತೆಯನ್ನು ಅನುಸರಿಸಿ ಉತ್ಖನನವನ್ನು ಮಾಡಲಾಗ್ತದೆ. ಬಹಳ ವೈಜ್ಞಾನಿಕ ವಿಧಾನ ಇದು. ಉತ್ಖನನ ಭಾರತದ ಇತಿಹಾಸದಲ್ಲಿ ವಹಿಸಿದಂಥ ಪಾತ್ರ ಬೇರೆ ಯಾವ ಒಂದು ದಾಖಲೆನೂ ವಹಿಸಿರ್ಲಿಕ್ಕಿಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಬ್ರಿಟಿಷರ ಕಾಲದಲ್ಲಿ ಭಾರತದ ಇತಿಹಾಸ ಪ್ರಾರಂಭ ಆಗ್ತಾ ಇದ್ದದ್ದು ವೈದಿಕ ಸಾಹಿತ್ಯದಿಂದ ಅಥವಾ ವೈದಿಕ ಯುಗದಿಂದ. ಆದರೆ ಯಾವಾಗ ಒಮ್ಮೆಲೆ ಆಕಸ್ಮಿಕವಾಗಿ ರೈಲ್ವೆ ಹಳಿಗಳನ್ನು ಹಾಕುವಂಥ ಸಂದರ್ಭದೊಳಗೆ ಸಿಕ್ಕಂತಹ ಒಂದಿಷ್ಟು ಸುಟ್ಟ ಇಟ್ಟಿಗೆಗಳನ್ನು ಬಳಸಿ ರೈಲ್ವೆ ಹಳಿಗಳನ್ನು ಹಾಕಿದರು. ನಂತರ ಕೆಲವೊಂದಿಷ್ಟು ಮುದ್ರೆಗಳು ಸಿಗಲಿಕ್ಕೆ ಪ್ರಾರಂಭ ಆದಮೇಲೆ ಉತ್ಖನನ
ಒಂದೆಲ್ಲೋ ಒಂದಷ್ಟು ಮಹತ್ವ ಬಂತಂತ ಹೇಳ್ಬೋದು. ಯಾಕಂದರೆ ಮುಂದೆ ಮಾರ್ಷಲ್ ಅವರು ದಯಾರಾಮ್ ಸಾಹನಿ ಆಮೇಲೆ ಆರ್ ಜಿ ಭಂಡಾರ್ಕರ್ ಅವರ ಮೂಲಕ ಏನು ಮಾಡ್ತಾರಂದರೆ ಉತ್ಖನನವನ್ನು ಮಾಡಿಸ್ತಾರೆ. ಆ ಉತ್ಖನನದಲ್ಲಿ ಸಿಕ್ಕಂತಹ ಒಂದು ದಾಖಲೆಗಳು ಮುಖ್ಯವಾಗಿ ಹರಪ್ಪ ಮತ್ತು ಮೊಹೆಂಜೊದಾರೋ ನಗರಗಳು ಭಾರತದ ಇತಿಹಾಸವನ್ನು ಸಾವಿರಾರು ವರ್ಷಗಳ ಹಿಂದಕ್ಕೆ ಒಯ್ತವೆ. ಕ್ರಿಸ್ತ ಪೂರ್ವ 3000 ವರ್ಷಗಳ ಕಿಂತ ಪೂರ್ವದಲ್ಲಿ ಭಾರತದ ಇತಿಹಾಸ ಪ್ರಾರಂಭ ಆಗ್ತದೆ. 7000 ವರ್ಷ ಮೆಹರ್ಗರ್ನಲ್ಲಿ ಸಿಕ್ಕಂತಹ ದಾಖಲೆಗಳು 7000 ವರ್ಷಕ್ಕೂ ಮಿಕ್ಕಿ ಹಿಂದೆ ಹೋಗ್ತವೆ. ಇದು ಉತ್ಖನನದ ಒಂದು ಮಹತ್ವ ಅಂತ ಹೇಳ್ಬೋದು. ಹೀಗಾಗಿ ಉತ್ಖನನದಲ್ಲಿ ಸಿಕ್ಕಿರುವಂತಹ ದಾಖಲೆಗಳು ಭಾರತ ಇತಿಹಾಸಕ್ಕೆ ಬಹಳ ಮಹತ್ವದ ಕೊಡುಗೆಗಳು ಅಂತಲೇ ಅನಿಸ್ಕೋತವೆ. ಇದು ಉತ್ಖನನದ ಒಂದು ಮಹತ್ವವನ್ನು ನಮಗೆ ತಿಳಿಯಲಿಕ್ಕೆ ಇದನ್ನು ಮಾಡ್ತದೆ. ಆಮೇಲೆ ವೈದಿಕ ನಾಗರಿಕತೆಯ ಕಾಲದ ಕೆಲವೊಂದಿಷ್ಟು ದಾಖಲೆಗಳು ಇತ್ತೀಚಿನ ಅವಧಿಯಲ್ಲಿ ಉತ್ಖನನಕ್ಕೆ ಬಹಳ ಮಹತ್ವ ಬಂದಿದೆ. ಯಾಕಂದರೆ ರಾಖಿಗರಿಯಲ್ಲಿ ನಡೆದಂತಹ ಉತ್ಖನನ ಆಗಿರ್ಬೋದು, ಸನೌಲಿಯಲ್ಲಿ ಸಿಕ್ಕಂತಹ ಒಂದಿಷ್ಟು ನಿವೇಶನಗಳು ಮತ್ತು ಸನೌಲಿಯಲ್ಲಿ ಸಿಕ್ಕಂತಹ ರಥ ಬಹಳ ಮಹತ್ವದದು. ಯಾಕಂದರೆ ಸನೌಲಿಯಲ್ಲಿ ಸಿಕ್ಕಂತಹ ರಥ ಮಹಾಭಾರತದ ಕಾಲದ್ದು, ಕ್ರಿಸ್ತಪೂರ್ವ 3100 ವರ್ಷಗಳ ಅವಧಿಯ ರಥ ಅಂತ ಹೇಳಲಾಗ್ತದೆ. ಇದು ಮುಂದಿನ ಅವಧಿಯೊಳಗೆ ಸದ್ಯಕ್ಕೇನೂ ಆಗಲಿಕ್ಕಿಲ್ಲ, ಕ್ರಾಂತಿಕಾರಕ ಬದಲಾವಣೆ ಆಗಲಿಕ್ಕಿಲ್ಲ ಇತಿಹಾಸದೊಳಗೆ. ಆದರೆ ಮುಂದಿನ ಅವಧಿಯೊಳಗೆ ಇತಿಹಾಸದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರಬಹುದು ಮತ್ತು ಭಾರತದ ಇತಿಹಾಸ ಇನ್ನೂ ಹಿಂದೆ ಹೋಗುವಂತಹ ಪ್ರಸಂಗಗಳು ಬರ್ತವೆ. ಯಾಕಂದರೆ ಉತ್ಖನನದ ಈ ಮಹತ್ವ ಇನ್ನೊಂದು ಹೇಳಬೇಕಂದ್ರೆ SR ರಾವ್ ಅವರು ಮಹಾಭಾರತದ ಒಂದು ಪ್ರಸ್ತಾಪವನ್ನೇ ಆಧರಿಸಿ, ಮಹಾಭಾರತದಲ್ಲಿ ಬರುವಂಥ ಪ್ರಸ್ತಾಪವನ್ನೇ ಆಧರಿಸಿ ಈಗಿನ ದ್ವಾರಕೆಯಿಂದ, ಬೇಟ್ ದ್ವಾರಕ ಅಂತಲೂ ಕರೀತಾರೆ ಅದಕ್ಕೆ, ಈಗಿನ ದ್ವಾರಕೆಯಿಂದ 14 ಕಿಲೋಮೀಟರ್ ಒಳಗಡೆ ಸಮುದ್ರದ ಒಳಗಡೆ ಪ್ರಯಾಣ ಮಾಡಿ ಅಲ್ಲಿ ಅವರು ಕೆಲವೊಂದಿಷ್ಟು ನುರಿತ ಈಜುಗಾರರು ಮತ್ತು ನುರಿತ ಪ್ರಾಕ್ತನ ಶಾಸ್ತ್ರಜ್ಞರ ಮೂಲಕ ಏನೋ ಸಂಶೋಧನೆ ಮಾಡಿದ್ರಲ್ಲ, ಆ ಸಂದರ್ಭದೊಳಗೆ ಸಮುದ್ರದ ತಳದಲ್ಲಿ ಕೃಷ್ಣನ ಒಂದು ದ್ವಾರಕ್ಕೆ ಮುಳುಗಿ ಹೋದಂಥ ದ್ವಾರಕ್ಕೆ ಸ್ಪಷ್ಟವಾಗಿ ಸಿಗ್ತದೆ. ಇದು ಬಹಳ ಮಹತ್ವದ ಒಂದು ದಾಖಲೆ ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪ ಅಂದರೆ ಉತ್ಖನನದ ಒಂದು ಮಹತ್ವ ಅಂತ ಹೇಳ್ಬೋದು. ಇನ್ನು ಲಿಖಿತ ಮೂಲಾಧಾರಗಳು, ಲಿಟ್ರರಿ ಸೋರ್ಸಸ್, ಈ ಲಿಖಿತ ಮೂಲಾಧಾರಗಳು ಏನನ್ನ ಮಹತ್ವದ ಮೂಲಾಧಾರಗಳು ಅಂತ ಹೇಳ್ಬೋದು. ಯಾಕಂದರೆ ಇವು ಮಹತ್ವದ ದಾಖಲೆಯನ್ನು ಇತಿಹಾಸಕ್ಕೆ ಒದಗಿಸ್ತವೆ. ಇವುಗಳಲ್ಲಿ 2 ಭಾಗಗಳನ್ನಾಗಿ ಮಾಡಲಾಗ್ತದೆ. ಒಂದು ಲೋಕಲ್ ಲಿಟ್ರರಿ ಸೋರ್ಸಸ್, ದೇಶೀಯ ಮೂಲಾಧಾರಗಳು, ಮತ್ತು ಫಾರಿನ್ ಲಿಟ್ರರಿ ಸೋರ್ಸಸ್, ವಿದೇಶೀಯ ಮೂಲಾಧಾರಗಳು ಅಂತ ಹೇಳಲಾಗ್ತದೆ. ಇವತ್ತು ನಾನು ಹೇಳಬೇಕಾಗಿರೋದು ಏನಪ್ಪ ಅಂದರೆ ದೇಶೀಯ ಲಿಖಿತ ಮೂಲಾಧಾರಗಳ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ವೈದಿಕ ಸಾಹಿತ್ಯ ಅಂತ ಬಂದಾಗ, ವೇದಿಕ್ ಲಿಟ್ರೇಚರ್ ಅಥವಾ ವೈದಿಕ ಸಾಹಿತ್ಯ ಅಂತ ಬಂದಾಗ 4 ವೇದಗಳನ್ನು ನಾವು ನೋಡ್ತೀವಿ. ಈ 4 ವೇದಗಳು ಭಾರತದ ಸಾಹಿತ್ಯಿಕ ಸಮೃದ್ಧಿಯನ್ನು ಹೆಚ್ಚಿಸ್ತವೆ, ಭಾರತದ ಆಧ್ಯಾತ್ಮಿಕ ಒಂದು ಇತಿಹಾಸವನ್ನು ನಮಗೆ ತಿಳಿಸ್ತವೆ. ಆಮೇಲೆ ಇದರ ಜೊತೆ ಆ ಕಾಲದ ಪರ್ಟಿಕ್ಯುಲರ್ ಆಗಿ ಋಗ್ವೇದದ ಬಗ್ಗೆ ಹೇಳಬೇಕು ಅಂದರೆ, ಋಗ್ವೇದ ಬಹಳ ಮಹತ್ವದ ದಾಖಲೆ ಅಂತ ಅನಿಸ್ಕೋತದೆ. ಈ ಋಗ್ವೇದ ಎಷ್ಟು ಮಹತ್ವದ ದಾಖಲೆ ಅಂದರೆ ಇದರಲ್ಲಿ ಬರುವಂತಹ ಹಲವಾರು ಅಂಶಗಳು ಸಭಾ ಮತ್ತು ಸಮಿತಿಯ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಹೇಳಬೇಕು. ಸಭಾ ಮತ್ತು ಸಮಿತಿಗಳು ಸಾಮಾನ್ಯ ಜನರ ಸಭೆಗಳಾಗಿದ್ದು, ಅಲ್ಲಿ ಭಾಗವಹಿಸುವಂತಹ ಸಾಮಾನ್ಯ ಜನರು ಆಡಳಿತವನ್ನು, ರಾಜನಿಗೆ ಆಡಳಿತಾತ್ಮಕ ಸಲಹೆಗಳನ್ನು ನೀಡ್ತಾ ಇದ್ದರು. ಕೆಲವೊಮ್ಮೆ ರಾಜನನ್ನು ನಿರಂಕುಶನಾಗದೇ ಇರುವಂಗೆ ತಡೀತಾ ಇದ್ದದನ್ನು ನಾವು ನೋಡ್ತೀವಿ. ಹೀಗಾಗಿ ಸಭಾ ಸಮಿತಿಗಳು ಅವತ್ತಿನ ಪ್ರಜಾಪ್ರಭುತ್ವದ ಮಾದರಿಯನ್ನು ನಮಗೆ ತಿಳಿಸ್ಕೊಡ್ತವೆ. ಆಮೇಲೆ ರಾಜನನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕಾರವನ್ನು ಇವು ತಿಳಿಸ್ಕೊಡ್ತವೆ. ಬಹಳ ಮಹತ್ವದ್ದಿದು. ಆ ಮೂಲಕ ನೋಡಿದಾಗ ರಾಜನನ್ನು ಆಯ್ಕೆ ಮಾಡ್ತಾ ಇದ್ದದ್ದು ಇದೇ ಸಭಾ ಸಮಿತಿಗಳು ಅನ್ನೋದು ಸ್ಪಷ್ಟವಾಗ್ತದೆ. ಅದೇ ರೀತಿ ಇದು ಅಂದರೆ ಆ ಕಾಲದ ರಾಜಕೀಯ ದಾಖಲೆ ಅಂತ ಹೇಳ್ಬೋದು. ಅದೇ ರೀತಿ
ಆ ಕಾಲದ ಸಾಮಾಜಿಕ ಜೀವನವನ್ನು, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಋಗ್ವೇದ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಇದರ ಜೊತೆ ಋಗ್ವೇದದಲ್ಲಿ ಭೌಗೋಳಿಕ ಅಂಶಗಳನ್ನು ವಿವರಿಸ್ತದೆ. ಋಗ್ವೇದ ಮುಖ್ಯವಾಗಿ ಸರಸ್ವತಿ ನದಿಯ ಉಲ್ಲೇಖ ಋಗ್ವೇದದಲ್ಲಿ ಬರದೇ ಹೋಗಿದ್ರೆ, ವೇದಗಳಲ್ಲಿ ಬರದೇ ಹೋಗಿದ್ರೆ ಸರಸ್ವತಿ ನದಿ ಅನ್ನೋದು ಒಂದು ಕಾಲ್ಪನಿಕ ನದಿಯಾಗಿಯೇ ಉಳಿದ್ಬಿಡ್ತಾ ಇತ್ತೇನೋ. ಋಗ್ವೇದದಲ್ಲಿ ಬಹಳಷ್ಟು ಕಡೆ ಸರಸ್ವತಿ ನದಿಯನ್ನೇ ಅತಿ ಹೆಚ್ಚು ಸ್ತುತಿಸ್ಯಾರ, ಮೇಲೆ ಅದರ ಉಲ್ಲೇಖ ಆಗಿರೋದು. ಆ ಮೂಲಕ ಸರಸ್ವತಿ ನದಿಯ ಬಗ್ಗೆ ಒಂದಿಷ್ಟು ಕುತೂಹಲ ಇದ್ದೇ ಇತ್ತು ಇತಿಹಾಸಕಾರರಲ್ಲಿ. ಯಾವಾಗ ನಾಸಾದ ಒಂದು ಉಪಗ್ರಹಗಳು ಸರಸ್ವತಿ ನದಿಯನ್ನು ಸ್ಪಷ್ಟವಾಗಿ ದಾಖಲಿಸ್ತಾವೋ, ಅಲ್ಲಿಂದ ಸರಸ್ವತಿ ನದಿ ಒಂದು ಕಾಲ್ಪನಿಕ ನದಿಯಲ್ಲ, ಋಗ್ವೇದದಲ್ಲಿ ಬರುವಂತಹ ಉಲ್ಲೇಖ ಸರಿಯಾದದ್ದು. ಮತ್ತು ಸರಸ್ವತಿ ನದಿ ಭೂಮಿಯ ಅಂತರ್ಜಲವಾದ ಒಂದು ಇದರೊಳಗೆ ಸಮೃದ್ಧವಾಗಿ ಇವತ್ತಿಗೂ ತುಂಬಿ ಹರಿಲಿಕ್ಕತ್ತದ ಅನ್ನೋದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸಲ್ಪಡ್ತು. ಇದನ್ನು ಅದನ್ನು ಉತ್ಖನನ ಮಾಡಿ ಅದನ್ನು ಕಂಡು ಹಿಡಿದಾರೆ. ಇದು ಋಗ್ವೇದದ ಮಹತ್ವ ಅಂತ ಹೇಳ್ಬೋದು. ಇತರ ವೇದಗಳಲ್ಲೂ ಸಹ ಮುಖ್ಯವಾಗಿ ಸಾಮವೇದದಲ್ಲಿ ಆಗಿನ ಕಾಲದ ಸಂಗೀತವನ್ನು ಸಂಗೀತದ ಬೆಳವಣಿಗೆಯನ್ನು ನಾವು ನೋಡಬಹುದು. ಆಮೇಲೆ ಯಜುರ್ವೇದ ಆಗಿರಬಹುದು, ಆಮೇಲೆ ಅಥರ್ವಣ ವೇದ ಆ ಕಾಲದ ಒಂದು ತಾಂತ್ರಿಕ ವಿದ್ಯೆಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರೆ, ಆಯುರ್ವೇದ ಮತ್ತಿತರ ಒಂದು ಅಂಶಗಳ ಬಗ್ಗೆ ಅಥರ್ವಣ ವೇದ ನಮಗೆ ಮಾಹಿತಿಯನ್ನು ಕೊಡ್ತದೆ. ಹೀಗಾಗಿ ವೇದಗಳು ಬಹಳ ಮಹತ್ವದ ಒಂದು ದಾಖಲೆಗಳಂತ ಹೇಳ್ಬೋದು. ಉಪನಿಷತ್ತುಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಈ 3 ಪ್ರಕಾರಗಳು ವೇದಗಳನ್ನು ಗದ್ಯ ರೂಪದಲ್ಲಿ ವಿವರಣೆ ಮಾಡ್ತವೆ. ಇವುಗಳಲ್ಲಿನೂ ಸಹ ಬಹಳಷ್ಟು ದಾಖಲೆಗಳನ್ನು ನಾವು ನೋಡಬಹುದು, ಐತಿಹಾಸಿಕ ದಾಖಲೆಗಳನ್ನು ನಾವು ನೋಡ್ಬೋದು. ಆ ಕಾಲದ ಆಧ್ಯಾತ್ಮಿಕ ಧಾರ್ಮಿಕ ಜೀವನದ ಬಗ್ಗೆ ಇವು ಬಹಳ ಮಹತ್ವದ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತವೆ. ಅದೇ ರೀತಿ ಪುರಾಣಗಳು ಬಹಳ ಮಹತ್ವದ ದಾಖಲೆ. ಎಷ್ಟರ ಮಟ್ಟಿಗೆ ಅಂದರೆ, ಮೊದಲಿಗೆ ಒಂದು ಇದನ್ನಿತ್ತು, ಬಹುತೇಕ ಪುರಾಣಗಳು ಐತಿಹಾಸಿಕ ದಾಖಲೆಗಳ ಆಗಿದ್ದೇ ಇಲ್ಲ. ಪುರಾಣಗಳನ್ನು ಕಾಲ್ಪನಿಕ ಕಥೆಗಳು ಅಂಥೇಳಿ ನಿರ್ಲಕ್ಷ್ಯ ಮಾಡಿಬಿಟ್ಟಂತಹ ಪ್ರಸಂಗ ಇತ್ತು. ಆದರೆ ನಂತರದ ಅವಧಿಯೊಳಗೆ ಪುರಾಣಗಳ ಬಗ್ಗೆ ವಿಸ್ತೃತ ಅಧ್ಯಯನ ಆದ ನಂತರನೇ ಗೊತ್ತಾಗಿದ್ದು ಅವುಗಳ ಐತಿಹಾಸಿಕ ಮಹತ್ವ. ಎಷ್ಟರ ಮಟ್ಟಿಗೆ ಅಂದರೆ, ಶಾತವಾಹನರು, ಗುಪ್ತರು, ಮೌರ್ಯರು, ಆಮೇಲೆ ಕದಂಬರು ಇವರೆಲ್ಲರ ಬಗ್ಗೆ ದಾಖಲೆಯನ್ನು ಪುರಾಣಗಳು ಒದಗಿಸಿದಷ್ಟು ಪ್ರಮಾಣಬದ್ಧವಾದಂತಹ ಮಾಹಿತಿ ಬೇರೆ ಯಾವ ಐತಿಹಾಸಿಕ ಗ್ರಂಥಗಳಾಗಲಿ ಅಥವಾ ಬೇರೆ ಯಾವ ದಾಖಲೆಗಳನ್ನು ಒದಗಿಸಿಕೊಡಂಗಿಲ್ಲ. ಪ್ರಮುಖವಾಗಿ ಶಾತವಾಹನರ ರಾಜರ ಆಡಳಿತ ವಂಶಾವಳಿ, ಆಮೇಲೆ ಅವರ ಆಡಳಿತದ ಅವಧಿಯನ್ನು ಪುರಾಣಗಳು ತಿಳಿಸಿದಷ್ಟು ಸ್ಪಷ್ಟವಾಗಿ ಯಾವೂ ತಿಳಿಸಂಗಿಲ್ಲ. ಅದೇ ರೀತಿ ಪುರಾಣಗಳಲ್ಲಿ ಬರುವಂತಹ ರಾಜರ ಹೆಸರುಗಳು, ಆಮೇಲೆ ಅವರ ಸಾಧನೆಗಳು ಬಹಳ ಮಹತ್ವದ್ದು. ಯಾಕಂದರೆ ಕಥೆಯ ರೂಪದಲ್ಲಿ ಇವು ತಿಳಿಸ್ತಾವೆ. ಖರೆ ಪುರಾಣಗಳಲ್ಲಿ ಸಿಗುವಂತಹ ಐತಿಹಾಸಿಕ ಮಾಹಿತಿ ಬೇರೆ ಯಾವ ಇದರೊಳಗೂ ಸಿಗಂಗಿಲ್ಲ ಅಂತ ನಾವು ಹೇಳ್ಬೋದು. ಆಮೇಲೆ 2 ಮಹಾಕಾವ್ಯಗಳು ಭಾರತದ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಬಹಳ ಮಹತ್ವದ ದಾಖಲೆಗಳು, ರಾಮಾಯಣ ಮತ್ತು ಮಹಾಭಾರತ. ನಿಮಗೆಲ್ಲ ಗೊತ್ತಿರೋಂಗೆ ಎಪಿಕ್ಸ್ ಅಥವಾ ಮಹಾಕಾವ್ಯಗಳು. ರಾಮಾಯಣದಲ್ಲಿ ಬರುವಂತಹ ಉಲ್ಲೇಖ ಆ ಕಾಲದ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ಮುಖ್ಯವಾಗಿ ಮಿಥಿಲ, ಆಮೇಲೆ ಕೋಸಲ ದೇಶಗಳ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತದೆ. ಬೇರೆ ಬೇರೆ ದೇಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ರಾಮನ ವನವಾಸದ ಒಂದು ಚರಿತ್ರೆ ಎಲ್ಲಿಂದ ಪ್ರಾರಂಭ ಆಗ್ತದೋ ಆ ಅವಧಿಯಿಂದ ಭೌಗೋಳಿಕ ಅಂಶಗಳ ಬಗ್ಗೆ ರಾಮನ ಮೂಲಕ ನಮಗೆ ತಿಳಿದು ಬರ್ತದೆ. ರಾಮನ ಮೂಲಕ ಬೇರೆ ಬೇರೆ ಋಷಿಮುನಿಗಳು, ಕಾಡುಗಳು, ಪ್ರದೇಶಗಳು ಅವುಗಳನ್ನು ರಾಮನ ಮೂಲಕ ಮತ್ತಿತರ ಪಾತ್ರಗಳ ಮೂಲಕ ವಾಲ್ಮೀಕಿಯವರು ದಾಖಲಿಸ್ತಾ ಹೋಗ್ತಾರೆ. ಹೀಗಾಗಿ ಬಹಳಷ್ಟು ಪ್ರಕಾರಗಳು, ಮುಖ್ಯ ಚಿತ್ರಕೂಟ ಆಗಿರ್ಬೋದು, ಪಂಚವಟಿ ಆಗಿರಬಹುದು, ಆಮೇಲೆ ದಂಡಕಾರಣ್ಯದ ಬಗ್ಗೆ ಮಾಹಿತಿ ನಮಗೆ ಸಿಗ್ತದೆ. ಬೇರೆ ಬೇರೆ ನದಿಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಬೇರೆ ಬೇರೆ ನಿಷಾದ ರಾಜ ಇವರೆಲ್ಲರ ಬಗ್ಗೆ ಮಾಹಿತಿ ನಮಗೆ ಸಿಗ್ತದೆ. ಆಗಿನ ಕಾಲದಲ್ಲಿನೇ ಸಾಮ್ರಾಜ್ಯಗಳ ಯುಗ ಪ್ರಾರಂಭ ಆಗಿತ್ತು ಅನ್ನೋದು ರಾಮಾಯಣ ದಾಖಲಿಸ್ತದೆ. ಇದರ ಜೊತೆ ಶ್ರೀಲಂಕಾದ ಒಂದು ಮಾಹಿತಿ ದಾಖಲೆ ನಮಗಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ನಮಗೆ ಅಲ್ಲಿ ಸಿಗ್ತದೆ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಉಲ್ಲೇಖವನ್ನು ರಾಮನ ಮೂಲಕ ಮಾಡಿಸಲಾಗಿದೆ. ರಾಮ ಕರ್ನಾಟ ದೇಶಂ ಅಂತ ಕರೀತಾನೆ. ಇದು ಪ್ರಥಮವಾಗಿರುವಂತಹ ಐತಿಹಾಸಿಕ ದಾಖಲೆ ಕರ್ನಾಟಕದ್ದು ಅಂತ ನಮಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ. ಆಮೇಲೆ ಕಿಷ್ಕಿಂಧೆ, ಋಷ್ಯಮುಖ ಪರ್ವತ, ಹೇಮಕೂಟ, ಪಂಪಾ ಕ್ಷೇತ್ರ, ಆಮೇಲೆ ಹನುಮಂತ, ಆಂಜನೇಯ ಕರ್ನಾಟಕದವನೇ ಅನ್ನೋದು ರಾಮಾಯಣದ ಮೂಲಕನೇ ನಮಗೆ ತಿಳಿದು ಬರೋದು. ಸುಗ್ರೀವ, ವಾಲಿ ಇವರೆಲ್ಲರೂ ಕರ್ನಾಟಕದವರೇ ಅನ್ನೋದು ತಿಳಿದು, ಶಬರಿ
ಆಮೇಲೆ ಅದರ ಬಗ್ಗೆ ನಮಗೆ ಮಾಹಿತಿ ಸಿಗ್ತದೆ. ಆಮೇಲೆ ಇದ್ರ ಜೊತೆ ಮಹಾಭಾರತದಲ್ಲಿ ದ್ರೋಣ ಕ್ಷೇತ್ರ ಅಂದರೆ ಈಗಿನ ದ್ರೋಣ ಕ್ಷೇತ್ರ ಆಗಿತ್ತು ಅಂತ ಹೇಳಲಾಗ್ತದೆ. ಇನ್ನೂ ಹಲವಾರು ಅಂಶಗಳು ಮಹಾಭಾರತದಲ್ಲಿ ನಮಗೆ ವನವಾಸಿಕ ಅಂತ ಮಹಾಭಾರತದಲ್ಲಿ ಉಲ್ಲೇಖ ಮಾಡ್ತಾರೆ ಬನವಾಸಿಯನ್ನು. ಆಮೇಲೆ ಮಹಾಭಾರತದಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳ ಮಾಹಿತಿ ನಮಗೆ ಸಿಗ್ತದೆ. ಮಥುರೆಯ ಸಾಮ್ರಾಜ್ಯ ಆಗಿರ್ಬೋದು, ಯಾದವರ ಸಾಮ್ರಾಜ್ಯ ಅದು, ಆಮೇಲೆ ಕುರು ವಂಶದ ಸಾಮ್ರಾಜ್ಯ, ಆಮೇಲೆ ಇನ್ನೂ ಬೇರೆ ಬೇರೆ ಕಾಲಯವನನ ಬಗ್ಗೆ ಮಾಹಿತಿ ನಮಗೆ ಸಿಗ್ತದೆ. ಆಮೇಲೆ ಇನ್ನೂ ಹಲವಾರು ದಾಖಲೆಗಳು ಮಹಾಭಾರತದ ಮೂಲಕ ನಮಗೆ ತಿಳಿದು ಬರ್ತವೆ. ಈ ರೀತಿ ಪ್ರಾಚೀನ ಭಾರತದ ಒಂದು ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ಬರುವಂಥ ಪ್ರಾರಂಭಿಕ ದಾಖಲೆಗಳಿವು. ನನ್ನ ಮುಂದಿನ ಅವಧಿಯಲ್ಲಿ ನಾನು ಇನ್ನಿತರ ಸಾಹಿತ್ಯಿಕ ಮೂಲಾಧಾರಗಳ ಬಗ್ಗೆ ಹೇಳ್ತೀನಿ. ಧನ್ಯವಾದಗಳು.